Hello Cadbury's, welcome back Search Creator World. Okay, in this video series we will going to learn the database management system lab series. Okay, so ಅಂದ್ರೆ 5th semester ಅಲ್ಲಿರೋ database management system ಈ ಲ್ಯಾಬ್ ಸೀರೀಸ್ ಇದೆಯಲ್ಲ, ಸೊ ಈ ಲ್ಯಾಬ್ ಪ್ರೋಗ್ರಾಮ್ಸ್ ನ ಯಾವ ತರ ನೀವು ಮಾಡೋದು ನಿಮ್ಮ ಸಿಸ್ಟಮ್ಗಳಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಯಾವ ತರ ಮಾಡೋದು ಅಂತ ನಾನು ಈ ವಿಡಿಯೋ ಸೀರೀಸ್ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಟೂಲ್ಸ್ ಏನೇನು, ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಅದನ್ನ ಯಾವ ತರ ಅಪ್ಡೇಟ್ ಮಾಡಿದ್ವಿ, ನೀವು ಯಾವ ತರ ಅದನ್ನ ರೆಫರ್ ಮಾಡೋದು ಅಂತ ಈ ವಿಡಿಯೋ ಸೀರೀಸ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ಒಂದು ಪ್ಲೇ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗ್ಬಿಟ್ಟು ಲಿಸನ್ ಮಾಡಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ತರ ನಿಮ್ಮ ಸಿಸ್ಟಮ್ಗಳಲ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಬೇಕಾಗಿರೋ ಟೂಲ್ಸ್ನ ಇನ್ಸ್ಟಾಲ್ ಮಾಡೋದು, ಮತ್ತೆ ಅದನ್ನ ಯಾವ ತರ ರನ್ ಮಾಡೋದು, ಮತ್ತೆ ಯಾವ ತರ ನೀವು ಕ್ರಡ್ ಆಪ್ಷನ್, ಕ್ರಡ್ ಅಂದ್ರೆ ಕ್ರಿಯೇಟ್ ಮಾಡೋದು, ಟೇಬಲ್ಸ್ನ ಕ್ರಿಯೇಟ್ ಮಾಡೋದು, ಡೇಟಾನ ಇನ್ಸರ್ಟ್ ಮಾಡೋದು, ಮತ್ತೆ ಆ ಡೇಟಾನ ಇನ್ಸರ್ಟ್ ಮಾಡೋ ಡೇಟಾನ ರೀಡ್ ಮಾಡೋದು, ಮತ್ತೆ ಡಿಲೀಟ್ ಮಾಡೋದು, ಅಪ್ಡೇಟ್ ಮಾಡೋದು ಯಾವ ತರ ಅಂತ ಈ ವಿಡಿಯೋ ಸೀರೀಸ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಹೆಲೋ ಕ್ಯಾಡ್ಬರೀಸ್. ಓಕೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದನ್ನ ಲ್ಯಾಬ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಟೂಲು MySQL. ಸೊ ಈ MySQL ಲಿಂಕ್ ನ ಅಥವಾ ಸಾಫ್ಟ್ವೇರ್ ಲಿಂಕ್ ನ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ವೆಬ್ಸೈಟ್ ಲಿಂಕ್ ನೇ ಓಪನ್ ಆಗುತ್ತೆ, ಅಥವಾ ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಇದನ್ನ ಲಿಂಕ್ ನ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಈ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡಬಹುದು. ಓಕೆ, ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೆ. ನಿಮ್ಮ ಇದರಲ್ಲಿ ಬಂದ್ಬಿಟ್ಟು MySQL ಅಂತ ಸರ್ಚ್ ಮಾಡಿ. ಜಸ್ಟ್ ಈಗ ಈ ತರ MySQL ಅಂತ ಸರ್ಚ್ ಮಾಡಿ, MySQL ಅಂತ ಸರ್ಚ್ ಮಾಡಿ. ನಿಮ್ಮ ಬ್ರೌಸರ್ ಯಾವುದೇ ಬ್ರೌಸರ್ ಕೂಡ MySQL ಅಂತ ಸರ್ಚ್ ಮಾಡಿ. ಸೊ ಈ ತರ ಒಂದು ಮೇನ್ ಪೇಜ್ ಬರುತ್ತೆ, MySQL ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಸೊ ಇಲ್ಲಿ ಡೌನ್ಲೋಡ್ MySQL ಕಮ್ಯುನಿಟಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಲಿಂಕ್ ಅಲ್ಲೇ. ಸೊ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, MySQL ಕಮ್ಯುನಿಟಿ ಡೌನ್ಲೋಡ್ಸ್ ಅಂತ. ಸೊ ಇದರಲ್ಲಿ ನೀವು ಇನ್ಸ್ಟಾಲ್ ಮಾಡಬೇಕಾಗಿರೋದು ಯಾವುದು ಅಂದ್ರೆ ನಿಮ್ಮ ಸಿಸ್ಟಮ್ ರಿಕ್ವೈರ್ಮೆಂಟ್ ನೋಡ್ಕೊಳ್ಳಿ. ಸೊ ವಿಂಡೋಸ್ 11 ಆಗಿದ್ರೆ 8.20 ಇನ್ಸ್ಟಾಲೇಷನ್ ಅಂತ ಇಲ್ಲಿ ಇನ್ನೋವೇಷನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಆದ್ರೂ ಕ್ಲಿಕ್ ಮಾಡಿ. ಅಥವಾ 8.0.35 ಇದು ಇನ್ನೋವೇಷನ್ ಈಗ ಹೊಸದಾಗೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಬೋದು. ಅಥವಾ ನಿಮ್ಮ ಸಿಸ್ಟಮ್ ರಿಕ್ವೈರ್ಮೆಂಟ್ ವಿಂಡೋಸ್ 10 ಆಗಿದ್ರು ಕೂಡ 8 ಮಾಡಿ. ಸೊ ಯಾರಿಗೆಲ್ಲ 32 ಬಿಟ್ ಅದು 64 ಬಿಟ್ ಇರುತ್ತಲ್ಲ ಅಂತವರು 5.7.44 ಅಂತ ಇದೆಯಲ್ಲ, ಸೊ ಈ ವರ್ಷನ್ ಕೂಡ ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ ಆಗುತ್ತೆ. ಸೇಮ್ ನಿಮ್ಗೆ ಏನು ಅಂದ್ರೆ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಬೇಕಾಗಿರೋದು ಒಂದು ಸಾಫ್ಟ್ವೇರ್ ಯಾವ್ದಂದ್ರೆ MySQL. ಸೊ ಯಾವ ವರ್ಷನ್ ಆದ್ರೂ ಪರವಾಗಿಲ್ಲ, ಇದು ನೀವು ಮಾಡ್ತಾ ಹೋಗ್ಬೋದು, ಡೌನ್ಲೋಡ್ ಮಾಡ್ಬಿಟ್ಟು ಪ್ರೋಗ್ರಾಮ್ ನ ರನ್ ಮಾಡ್ತಾ ಹೋಗ್ಬೋದು. ಸೊ ಏನು ಅಂದ್ರೆ 8 ಅಲ್ಲಿ ಹೊಸ ನ್ಯೂ ಫೀಚರ್ಸ್ ನ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಇನ್ಸ್ಟಾಲ್ ಮಾಡಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸೊ ನೀವು ಆಲ್ಮೋಸ್ಟ್ ಕೆಲವು ಅಂದ್ರೆ 8 ಇನ್ಸ್ಟಾಲ್ ಆಗುತ್ತೆ, ಸೊ ಕೊನೆವರೆಗೂ ಹೋಗ್ಬಿಟ್ಟು ಆಮೇಲೆ ಟರ್ಮಿನೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ 5.77 ಇದನ್ನೇ ಇನ್ಸ್ಟಾಲ್ ಮಾಡೋಕೆ ಟ್ರೈ ಮಾಡಿ. ನಿಮ್ಮ ಸಿಸ್ಟಮ್ ರಿಕ್ವೈರ್ಮೆಂಟ್ ತಕ್ಕನಂಗೆ ಸೊ ವರ್ಷನ್ಗಳ ಚೂಸ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡಿ. ಓಕೆ, ಸೊ ನಂದು ವಿಂಡೋಸ್ 11, ನನ್ನ ಲ್ಯಾಪ್ಟಾಪ್ ವಿಂಡೋಸ್ 11 ಲ್ಯಾಪ್ಟಾಪ್. ಸೊ ನಾನು 8.0.35 ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಇಲ್ಲಿ ನೋಡಿ ಜಿಪ್ ಫೈಲ್ ಅಂತ ಬರುತ್ತೆ. ಈ ತರ ಜಿಪ್ ಫೈಲ್ ಎಲ್ಲ ಇದು ಮಾಡಕ್ ಹೋಗ್ಬೇಡಿ. MySQL ಇನ್ಸ್ಟಾಲ್ ಏನಿದೆ ಫಾರ್ ವಿಂಡೋಸ್ ಅಂತ ಇರುತ್ತೆ. ಸೊ ವಿಂಡೋಸ್ ಆದ್ರೆ ವಿಂಡೋಸ್ ಕೊಡಿ. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಕೂಡ ಇಲ್ಲಿ ಚೂಸ್ ನೋಡಿ. ನಾನು ವರ್ಷನ್ ಮಾತ್ರ ತೋರಿಸ್ತೆ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್. ಸೊ ನಂದು ಮೈಕ್ರೋಸಾಫ್ಟ್ ವಿಂಡೋಸ್, ನಾನು ವಿಂಡೋಸ್ ಚೂಸ್ ಮಾಡಿ. ನಿಮ್ಮ ಹತ್ರ ಉಬಂಟು ಲೈನಕ್ಸ್ ಸಾಫ್ಟ್ ಇದಿದ್ರೆ ಆಪರೇಟಿಂಗ್ ಸಿಸ್ಟಮ್ ಲೈನಕ್ಸ್ ಚೂಸ್ ಮಾಡ್ಬಿಡೋದು. ಮತ್ತೆ ಫೆಡೋರಾ, ಒಟ್ಟು ಲೈನಕ್ಸ್ ಅಲ್ಲಿ ಏನೇ ಬರುತ್ತೆ, ಫೆಡೋರಾ ಮತ್ತೆ ಉಬಂಟು ಈ ತರ ಏನೇ ಬಂದ್ರು ಅದನ್ನ ಚೂಸ್ ಮಾಡಿ. ನಿಮ್ಮ ಹತ್ರ ಮ್ಯಾಕ್ ಕೂಡ ಇದ್ರೆ ಸೊ ಅದನ್ನು ಕೂಡ ಚೂಸ್ ಮಾಡ್ಬಿಟ್ಟು ಕ್ಲಿಕ್ ಕೊಟ್ರೆ ಜಸ್ಟ್ ಡೌನ್ ಆಗುತ್ತೆ. ಸೊ ಈ ತರ ನಂದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್. ಸೊ ವಿಂಡೋಸ್ ಚೂಸ್ ಮಾಡಿ. ನಾನು ಚೂಸ್ ಮಾಡ್ಬಿಟ್ಟು ಇಲ್ಲಿ ಜಿಪ್ ಫೈಲ್ ಬರುತ್ತೆ, ಜಿಪ್ ಫೈಲ್ ಡೌನ್ಲೋಡ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇನ್ಸ್ಟಾಲರ್ MSI ಫೈಲೇ ಇನ್ಸ್ಟಾಲ್ ಮಾಡಬೇಕು. ಸೊ ಮೈಕ್ರೋಸಾಫ್ಟ್ ಇನ್ಸ್ಟಾಲರೇ ಇನ್ಸ್ಟಾಲ್ ಮಾಡಬೇಕು. ಸೊ ಈ ತರ ಈ ಕೆಳಗಡೆ ಅದರ್ ಡೌನ್ಲೋಡ್ಸ್ ಅಂತ ಬರುತ್ತಲ್ಲ, ಅದ್ರ ಕ್ಲಿಕ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಪಕ್ಕದಲ್ಲಿ ಒಂದು ಇಮೇಜ್ ತರ ಕಾಣಿಸ್ತಿದೆ, MySQL ಫಾರ್ ಡೌನ್ಲೋಡ್ಸ್ ಅಂತ ಕಾಣಿಸ್ತಿದೆಯಲ್ಲ, ವಿಂಡೋಸ್ ಅಂತ ಕಾಣಿಸ್ತಿಲ್ಲ. ಇದ್ರ ಮೇಲೆ ಏನಂತ ಕ್ಲಿಕ್ ಮಾಡಿ, ಗೋ ಟು ಡೌನ್ಲೋಡ್ ಪೇಜ್ ಅಂತ ಕ್ಲಿಕ್ ಮಾಡಿ. ನೋಡಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಆಯ್ತಾ. ಇಲ್ಲಿ ನಿಮಗೆ ಬೇಕಾಗಿರೋ ಯಾವ್ದಾದ್ರು ಚೂಸ್ ಮಾಡ್ಬಿಟ್ಟು ಡೌನ್ಲೋಡ್ ತೆಗಿಲ್ಲ. ಇದ್ರ ಮೇಲೆ ನೋಡಿ ನನಗೆ ಬೇಕಾಗಿರೋ 288.6 MB ಅಂತ ಇದೆಯಲ್ಲ, ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಡೌನ್ಲೋಡ್ ಅಂತ ಇದು ಕಾಣಿಸ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಗೆ ನೋಡಿ ಈ ತರ ಇನ್ನೊಂದು ಡೌನ್ಲೋಡ್ ಕಮ್ಯುನಿಟಿಗೆ ಬರುತ್ತೆ. ಸೊ ನಿಮ್ಗೆ ಇನ್ನೂ ಏನಾದ್ರು ಈ ತರ ಬಂದಾಗ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ನೋ ಥ್ಯಾಂಕ್ಸ್, ಜಸ್ಟ್ ಸ್ಟಾರ್ಟ್ ಮೈ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಆಗೋದು ಅವಶ್ಯಕತೆ ಏನಿಲ್ಲ. ಸೊ ಜಸ್ಟ್ ನಿಮ್ಗೆ ಏನಾಗಬೇಕು, ಡೌನ್ಲೋಡ್ ಆಗಬೇಕು. ಅದಕ್ಕೆ ಡೌನ್ಲೋಡ್ ಅಂತ ಕೊಡಿ. ನೋಡಿ ನನಗೆ ಕೇಳ್ತಾ ಇದೆ, ನಿಮ್ಗೆ ಆಲ್ರೆಡಿ ಡೌನ್ಲೋಡ್ ಆಗುತ್ತೆ. ಕೆಲವೊಂದು ಸಿಸ್ಟಮ್ ಪ್ರೀ ಇನ್ಸ್ಟಾಲ್ ಅಂದ್ರೆ ಪ್ರೀ ನೀವು ಕೊಟ್ಟಿರ್ತಾರೆ, ನಿಮ್ಗೆ ಏನಾದ್ರು ಇನ್ಸ್ಟಾಲ್ ಆಗಬೇಕು ಅಂದ್ರೆ ಜಸ್ಟ್ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗೋ ತರ ಮಾಡಿರ್ತಾರೆ. MySQL ಇನ್ಸ್ಟಾಲ್ ಅಂದ್ರೆ ಏನು ಅಂದ್ರೆ, ಸೊ ನಾನು ಸೇವ್ ಕೊಟ್ಟರೆ ಮಾತ್ರ ಡೌನ್ಲೋಡ್ ಆಗುತ್ತೆ, ಆ ತರ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಇಲ್ಲಿ ಸೇವ್ ಆಸ್ ಅಂತ ಕೊಡ್ತಾ ಇದ್ದೀನಿ. ಸೊ MySQL ಕಮ್ಯುನಿಟಿ ಅದರ ವರ್ಷನ್ ಇದೆ, ಮತ್ತೆ ವಿಂಡೋಸ್ ಪ್ಯಾಕೇಜ್ ಇನ್ಸ್ಟಾಲರ್
ಅದ್ರ ಫೈಲಲ್ಲಿ ನಮಗೆ ಸೇವ್ ಆಗ್ತಿದೆ. ಸೊ ಸೇವ್ ಅಂತ ಕೊಟ್ಟರೆ ನೋಡಿ ನನಗೆ ಸೇವ್ ಆಯಿತು, ಕಾಣಿಸ್ತಾ ಇದೆ ಇಲ್ಲಿ ಈ ಥರ ಕಾಣಿಸುತ್ತೆ. ಮತ್ತು ಇದನ್ನು ನಾನು ಎಲ್ಲಿ ಸೇವ್ ಮಾಡಿದೆ ಅಂದರೆ ನನ್ನ ಡೌನ್ಲೋಡ್ ಪೇಜಲ್ಲಿ ಸೇವ್ ಮಾಡಿದೆ. ಸೊ ನಿಮಗೆ ಗೊತ್ತಿಲ್ಲ ಯಾವ್ದಲ್ಲಿ ಸ್ಟೋರ್ ಮಾಡಿದ್ರೆ, ಯಾವ ಫೋಲ್ಡರ್ ಸ್ಟೋರ್ ಮಾಡಿದ್ರೆ ಅಥವಾ ಯಾವ ಫೋಲ್ಡರಲ್ಲಿ ನೀವು ಡೌನ್ಲೋಡ್ ಮಾಡಿರೋ ಅಂತ ಗೊತ್ತಾಗಲಿಲ್ಲ ಅಂದರೆ, ಸೊ ನಿಮಗೆ ಇಲ್ಲಿ ಡೌನ್ಲೋಡ್ಸ್ ಅಂತ ಕಾಣಿಸ್ತಿದೆ, ಇದ್ರ ಪಕ್ಕದಲ್ಲಿ ಕೆಳಗೆ ಬಂದ್ಬಿಟ್ಟು ಇಲ್ಲಿ ಫೋಲ್ಡರ್ ಸಿಂಬಲ್ ಕಾಣಿಸ್ತಿದ್ಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ಆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ ನನಗೆ ಇಲ್ಲಿ ಪೇಜ್ಗೆ ಕರ್ಕೊಂಡು ಬಂದಿದೆ. MySQL ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿದ್ವಿ. ಸೊ ಅದನ್ನು ಯಾವ ಫೋಲ್ಡರಲ್ಲಿ ಸೇವ್ ಆಗಿದೆ ಅಂತ ನೋಡೋದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಸೊ ನಿಮ್ಮ ಈ ರೀಸೆಂಟ್ ಡೌನ್ಲೋಡ್ ಹಿಸ್ಟ್ರಿ ಅಂತ ಕಾಣಿಸ್ತಿದೆ, ಇಲ್ಲಿ ಅಂದರೆ ಒಂದು ಡೌನ್ಲೋಡ್ ಐಕನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಬೆಸ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಿಸ್ಟ್ ಆಫ್ ಡೌನ್ಲೋಡ್ ನಾನು ಮಾಡಿದ್ದೀನಿ. ಸೊ ನೀವು ಈ ಥರ ನೋಡ್ಬೋದು, ಅಥವಾ ನಿಮ್ಮ ಸಿಸ್ಟಮಲ್ಲಿ ಈ ಥರ ನೋಡ್ಬೋದು. ನಿಮ್ಮ ಫೋನಲ್ಲೂ ಕೂಡ ಇದೇ ಥರ ಒಂದು ಡೌನ್ಲೋಡ್ ಐಕನ್ ಕಾಣಿಸುತ್ತೆ. ಸೊ ಅಲ್ಲಿಂದ ನೀವು ಫೋನಲ್ಲಿ ಕೂಡ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಫೋಲ್ಡರ್ ಸಿಂಬಲ್, ಸೊ ಈ ಅಂದರೆ ಶೋ ಫೋಲ್ಡರ್ಸ್ ಅಂತ ಕಾಣಿಸ್ತಿದ್ರೆ ಫೋಲ್ಡರ್ ಸಿಂಬಲ್ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೋಲ್ಡರ್ಲಿ ಸೇವ್ ಮಾಡಿದ್ರೆ ಅಥವಾ ಡೌನ್ಲೋಡ್ ಮಾಡಿದ್ರೆ ಆ ಫೋಲ್ಡರ್ಗೆ ಇದು ಏನು ಮಾಡುತ್ತೆ, ಕರ್ಕೊಂಡು ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ತೋರಿಸಿ ನೋಡಿ. ನಾನು ಡೌನ್ಲೋಡ್ ಮಾಡಿದ್ದು ಫೋಲ್ಡರು ಡೌನ್ಲೋಡ್ಸ್ ಅಂತ. ಸೊ ಅದು ನನ್ನ ಸಿಸ್ಟಮಲ್ಲಿ ಎಲ್ಲಿದೆ ಅಂದರೆ, ಸೊ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ನನ್ನ ಸಿಸ್ಟಮಲ್ಲಿ ಡೆಸ್ಕ್ಟಾಪ್, ಇದು ಡೆಸ್ಕ್ಟಾಪ್. ಈ ಡೆಸ್ಕ್ಟಾಪ್ ಕೆಳಗಡೆ ಅಂದರೆ ಈ ಥರ ಲಿಸ್ಟ್ ಆಫ್ ನಮ್ಮದು ವಿಂಡೋಸ್ ತಗೊಂಡು ಈ ಥರ ತೋರಿಸುತ್ತೆ. ಓಕೆ, ಈ ಡೆಸ್ಕ್ಟಾಪ್ ಕೆಳಗಡೆ ಡೌನ್ಲೋಡ್ಸ್ ಅಂತ ಕಾಣಿಸಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋದು ನನ್ನ ಡೌನ್ಲೋಡ್ಸಲ್ಲಿ ಇಷ್ಟು ಡೌನ್ಲೋಡ್ಸ್ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಾನು ಡೌನ್ಲೋಡ್ ಮಾಡಿರೋದು, ಇವತ್ತಿಗೆ ಡೌನ್ಲೋಡ್ ಮಾಡಿರೋದು ನೋಡಿ, MySQL ಇನ್ಸ್ಟಾಲ್ ಅಂತ ಕಾಣಿಸಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕು. ಸೊ ನಾನು ಇನ್ಸ್ಟಾಲ್ ಮಾಡೋದನ್ನು ತೋರಿಸ್ತೀನಿ, ಆಯಿತಾ. ಸೊ ನೋಡಿ ಇಲ್ಲಿಗೆ ಕರ್ಕೊಂಬರ್ತಿದೆ. ಸೊ ಇದ್ರ ಬದಲಿಗೆ ನೀವು ಇಲ್ಲೇ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೋ ಫೋಲ್ಡರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಫೋಲ್ಡರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಈಗ ನೋಡಿದ್ರಿ ಯಾವ ಥರ MySQL ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡೋದು ಅಂತ. ಸೊ ಈಗ ನೋಡೋಣ ಯಾವ ಥರ ಈ MySQL ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು. ಸೊ ಇದು ಯಾವ ಥರ ಕಂಪ್ಲೀಟ್ ಮಾಡಬೇಕಾ, ಫುಲ್ ಕಸ್ಟಮ್ ಮಾಡಬೇಕು, ನಿಮಗೆ ಬೇಕಾಗಿರೋದು ಅಷ್ಟು ಕೂಡ. ಅಂದರೆ ಈಗ MySQL ಅಲ್ಲಿ ಸಾಫ್ಟ್ವೇರ್ ಕಂಪ್ಲೀಟ್ ಅಂದರೆ ಫುಲ್ ಅದ್ರಾಗ ಏನೇನು ವರ್ಕ್ ಬೆಂಚ್ ಸಿಗುತ್ತೆ, ಮತ್ತು ಕ್ಲೈಂಟು ಕೂಡ ಸಿಗುತ್ತೆ, ಅಂದರೆ ಕಮಾಂಡ್ ಪ್ರಾಂಪ್ಟ್ ಮಾಡ್ತಾರಲ್ಲ, ಸೊ ಅದು ಕೂಡ ಸಿಗುತ್ತೆ. ಫುಲ್ ಮಾಡಬೇಕಾ ಅಥವಾ ಎಷ್ಟು ಮಾಡಬೇಕು ಅಂತ ಸೊ ಈಗ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಈಗ ನಾವು ಡೌನ್ಲೋಡ್ ಮಾಡಿದ್ ಗೊತ್ತಾಯ್ತಲ್ವಾ. ಸೊ ಈಗ ಅದನ್ನ ಇನ್ಸ್ಟಾಲ್ ಮಾಡೋಣ, ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ MySQL ಇನ್ಸ್ಟಾಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈ ತರ. ಸೊ ಇದು ಪ್ರಿಪೇರಿಂಗ್ ಟು ಇನ್ಸ್ಟಾಲ್ ಅಂತ ಬರುತ್ತೆ ಈ ತರ. ಒಂದು ಸೆಕೆಂಡ್ ವೇಟ್ ಮಾಡಿ. ಸೊ ಪ್ರತಿಯೊಂದು ಸ್ಟೆಪ್ನು ಕೂಡ ಕ್ಲಿಯರ್ ಆಗಿ ಏನ್ ಮಾಡಿ ಇನ್ಸ್ಟಾಲ್ ಮಾಡ್ತಾ ಹೋಗಿ, ನೆಕ್ಸ್ಟ್ ಅಂತ ಕೊಡ್ತಾ ಹೋಗಿ, ಯಾವ್ದನ್ನು ಚೇಂಜ್ ಮಾಡಕ್ ಹೋಗ್ಬಿಡಿ. ಸೊ ಪಾಸ್ವರ್ಡ್ ಮಾತ್ರ ನೀವು ನಿಮ್ಮ ಏನ್ ಗೊತ್ತಿರುತ್ತೋ ಅದನ್ನ ಮಾತ್ರ ರೆಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ 4 ನಂಬರ್, ನಿಮ್ ಫೋನ್ ನಂಬರ್ 4 ನಂಬರ್, ಅಥವಾ ನಿಮ್ಮ ನಿಕ್ ನೇಮ್ ಅಲ್ಲಿ 4 ನಂಬರ್, ನಿಮ್ ನೇಮ್ ಅಲ್ಲಿ 4 ಇದು ಕ್ಯಾರೆಕ್ಟರ್ಸ್, ಈ ತರ ನಾವು ರೆಡಿ. ಅಥವಾ ನಿಮ್ಗೆ ಫಿಮಿಲರ್ ಆಗಿರೋ ಪಾಸ್ವರ್ಡ್ ನ ಇಡಿ, ಆಯ್ತಾ. ನೋಡಿ ನನಗೆ ಈ ತರ ಬರ್ತಾ ಇದೆ. ಪ್ಲೀಸ್ ವೇಟ್ ವಿಂಡೋಸ್ ಕಾನ್ಫಿಗರೇಷನ್ ಅಂತ, ಈ ತರ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ನೋ ಅಂತ ಕೊಡ್ತೀನಿ ನಾನು. ಸೊ ಇದ್ರ ಮುಂದೆ ಎಲ್ಲ ನೆಕ್ಸ್ಟ್ ಅಂತ ಕೊಟ್ಕೊಂಡು ಹೋಗಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೀನಿ, ಸೊ ನಾನು ಇನ್ಸ್ಟಾಲ್ ಮಾಡಕ್ ಹೋಗ್ತಿಲ್ಲ. ಸೊ ಇದ್ರ ಮುಂದೆ ಏನೇ ಬಂದ್ರು ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಏನಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀರಲ್ವಾ, ಇಲ್ಲಿ ಕೊಟ್ಟಾಗ ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೀನಿ, ಅದಕ್ಕೆ ನಾನು ಇನ್ಸ್ಟಾಲ್ ಮಾಡಕ್ ಹೋಗ್ತಿಲ್ಲ. ಸೊ ಒಂದು ಇದ್ರಲ್ಲಿ ಬರುತ್ತೆ, ಒಂದು ಇಂಟರ್ಫೇಸ್ ಅಲ್ಲಿ ಬರುತ್ತೆ, ನಿಮ್ಗೆ ಯಾವ್ದು ಸ್ಟ್ಯಾಂಡ್ ಅಲೋನ್ ಯೂಸರ್ ಆಗಿದೆ, ನೀವು ಕಸ್ಟಮ್ ಯೂಸರ್ ಸೆಲೆಕ್ಟ್ ಮಾಡ್ಕೊಬೇಡಿ, ಸ್ಟ್ಯಾಂಡ್ ಅಲೋನ್ ಯೂಸರ್ ನ ಸೆಲೆಕ್ಟ್ ಮಾಡಿ, ಸ್ಟ್ಯಾಂಡ್ ಅಲೋನ್ ಯೂಸರ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಂಪ್ಲೀಟ್ ಅಂದ್ರೆ ನಿಮ್ಮ MySQL ಇರೋ ಎಲ್ಲಾನು ವರ್ಕ್ ಬೆಂಚ್ ಕೂಡ ಬೇಕು ನಿಮ್ಗೆ, ಅಂದ್ರೆ ನಿಮ್ಗೆ ಫರ್ದರ್ ಫ್ಯೂಚರ್ಸ್ ಅಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ಒಂದೇ ಯಾವ್ದೇ ಕಾರಣಕ್ಕೂ ಸಿಂಗಲ್ ಆಗಿ ಮಾಡಕ್ ಹೋಗ್ಬಿಡಿ, ಫುಲ್ ಕಂಪ್ಲೀಟ್ ಆಗಿ ಮಾಡಿ. ಕಂಪ್ಲೀಟ್ ಕೊಟ್ಬಿಟ್ಟು ಯೂಸರ್ ನೇಮು ಅದೇ ಡಿಫಾಲ್ಟ್ ಆಗಿ ಕೊಟ್ಟಿರುತ್ತೆ, ರೂಟ್ ಅಂತ ಇದು ಸ್ಟ್ಯಾಂಡ್ ಅಲೋನ್ ಆಗಿದ್ರೆ. ನೆಕ್ಸ್ಟ್ ಪಾಸ್ವರ್ಡ್ ನಿಮ್ಗೆ ಫಿಮಿಲಿಯರ್ ಆಗಿರೋ ಪಾಸ್ವರ್ಡ್ ನ ಕೊಡಿ, ಯಾಕೆಂದ್ರೆ ಅದು ನೀವು ಏನ್ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಕೇಳದೆ ಪಾಸ್ವರ್ಡ್ ಇಂದಾನೆ ಥ್ರೂ ಅದು ಕಮಾಂಡ್ ಪ್ರಾಂಪ್ಟ್ ಅಥವಾ ವರ್ಕ್ ಬೆಂಚ್ ಓಪನ್ ಆಗೋದು ಲೋಕಲ್ ಹೋಸ್ಟ್. ಸೊ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ನನ್ನ MySQL ಸರ್ವರ್ ಓಪನ್ ಆಗುತ್ತೆ ಅಂತ. ಓಕೆ ನೋಡಿ, ನಾನು ಕ್ಯಾನ್ಸಲ್ ಕೊಡ್ತಾ ಇದೀನಿ. ಸೊ ನೀವು ಕ್ಯಾನ್ಸಲ್ ಕೊಡೋಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗಿ, ಆಯ್ತಾ. ನಿಮ್ಗೆ ಏನೇ ಡೌಟ್ ಬಂದ್ರೆ ಬಿಲೋ ಕಾಮೆಂಟ್ ಅಲ್ಲಿ ತಿಳಿಸಿ ನನಗೆ, ಆಯ್ತಾ. ಅದನ್ನು ರಿಸಲ್ವ್ ಮಾಡಕ್ಕೆ ಟ್ರೈ ಮಾಡಿ. ನೋಡಿ ನನಗೆ ಇವೆಲ್ಲ ಇದಾಗಿದೆ. ಸೊ ಜಸ್ಟ್ ನಾನೇನು ಮಾಡೋದಿಲ್ಲ, ಅದಕ್ಕೋಸ್ಕರ ಕ್ಯಾನ್ಸಲ್ ಕೊಟ್ಟೆ. ನೆಕ್ಸ್ಟ್ ನಾನೀಗ ನನ್ನ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ನನಗೆ ಬೇಕಾಗಿರೋದು MySQL ಕ್ಲೈಂಟ್. ನಿಮ್ ಕಮೆಂಟ್ ಪೋರ್ಟಲ್ ಕೂಡ ಮಾಡ್ಬೇಕಾಗಿರೋದು, ನಿಮಗೆ ಬೇಕಾಗಿರೋದು MySQL ಕ್ಲೈಂಟ್. ಅದು ಎಲ್ಲಿದೆ ಅಂದ್ರೆ MySQL 8.0 ಕಮಾಂಡ್ ಲೈನ್ ಕ್ಲೈಂಟ್ ಅಂತ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಥವಾ ಸಿಂಗಲ್ ಕ್ಲಿಕ್ ಆದ್ರೂ ಮಾಡಿ, ಈ ತರ ಓಪನ್ ಆಗುತ್ತೆ. ಈ ತರ ದೊಡ್ಡ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ನಾನು ಪಾಸ್ವರ್ಡ್ ಆಲ್ರೆಡಿ ಕೊಟ್ಟಿದ್ದೀನಿ, ಸೊ ಅದನ್ನ ಇಲ್ಲಿ ಜಸ್ಟ್ ಟೈಪ್ ಮಾಡಿ. ನೀವು ಪಾಸ್ವರ್ಡ್ ಏನ್ ಕೊಟ್ಟರೆ ಅದನ್ನ ಟೈಪ್ ಮಾಡಿದ್ರೆ ಈ ತರ ಒಂದು ಇದಾಗುತ್ತೆ. ಸೊ ಈಗ
ಪ್ರೀ ಡಿಫೈನ್ ಆಗಿ ಕೆಲವೊಂದು ಡಿಫಾಲ್ಟ್ ಡೇಟಾಬೇಸ್ ಇರ್ತವೆ ಅದ್ರೊಳಗೆ. ಸೊ ಅದನ್ನು ನೀವು ಏನ್ ಮಾಡಿ ನೋಡ್ಬೇಕು ಅಂದ್ರೆ ಒಂದು ಕಮಾಂಡ್ ಇದೆ, ಏನು ಅಂದ್ರೆ ಶೋ ಡೇಟಾಬೇಸ್ ಅಂತ ಒಂದು ಕಮಾಂಡ್ ನಿಮ್ಗೆ ಪ್ರತಿಯೊಂದು ಕಮಾಂಡ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ತರ ಆ ಕಮಾಂಡ್ ಯೂಸ್ ಮಾಡೋದು ಮತ್ತೆ ಎಲ್ಲೆಲ್ಲಿ ಆ ಕಮಾಂಡ್ಸ್ ಯೂಸ್ ಆಗ್ತವೆ ಅಂತ. ಸೊ ನಿಮ್ಗೆ ಡೇಟಾಬೇಸ್ ನ ನೋಡೋದಕ್ಕೆ ಒಂದು ಕಮಾಂಡ್ ಇದೆ, ಮತ್ತೆ ಡೇಟಾಬೇಸ್ ಕ್ರಿಯೇಟ್ ಮಾಡೋಕೆ ಒಂದು ಕಮಾಂಡ್ ಇದೆ, ಮತ್ತೆ ಟೇಬಲ್ ಕ್ರಿಯೇಟ್ ಮಾಡೋಕೆ ಒಂದು ಕಮಾಂಡ್ ಇದೆ. ಪ್ರತಿಯೊಂದಕ್ಕೂ ಕಮಾಂಡ್ ಇದ್ದೇ ಇರ್ತವೆ. ಸೊ ನಾನು ನಮ್ಮ ವೆಬ್ಸೈಟ್ ಕೂಡ ಹಾಕಿದ್ದೀನಿ ಅದನ್ನ. ಇನ್ನೊಂದ್ಸಲ ನಾನೇನು ಇಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ಕೂಡ PDF ರೂಪದಲ್ಲಿ ನಿಮ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ತರ ಮಾಡಿದೀನಿ. ಸೊ ಪ್ಲೀಸ್ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ ನಾನು ಏನಂದ್ರೆ ಡೇಟಾಬೇಸ್ ನ ತೋರಿಸ್ಬೇಕು ಅಂದ್ರೆ ನೀವು ನೋಡ್ಬೇಕು ಅಂದ್ರೆ ಏನ್ ಡೇಟಾಬೇಸ್ ಇದೆ ಪ್ರೀ ಡಿಫೈನ್ ಆಗಿ ಅಂದ್ರೆ ಕೆಲವೊಂದು ಡಿಫಾಲ್ಟ್ ಆಗಿರ್ತವೆ, ಅದನ್ನು ನೀವು ನೋಡ್ಬೇಕು ಅಂದ್ರೆ ಶೋ ಡೇಟಾ ಬೇಸಸ್. ಓಕೆ, ಸೊ ಸೆಮಿಕೋಲನ್ ಕೊಡಿ ಲಾಸ್ಟ್. ನೋಡಿ, ನಾನು ಎಷ್ಟೊಂದು ಆಲ್ರೆಡಿ ನಿಮ್ಗೆ ನೋಟ್ಸ್ ಪ್ರೊವೈಡ್ ಮಾಡ್ಬೇಕಿತ್ತಲ್ವಾ, ಸೊ ಅದಕ್ಕೋಸ್ಕರ ತುಂಬಾ ಡೇಟಾಬೇಸ್ ನ ಕ್ರಿಯೇಟ್ ಮಾಡಿ ನಾನು ಇಷ್ಟೊಂದಾಗಿದೆ. ಸೊ ನಿಮಗೆ ಕೆಲವು ಮಾತ್ರ ಒಂದು 4-5 ಅಷ್ಟೇ ಯಾವ ತೋರಿಸ್ತೇವೆ ಗೊತ್ತಾ, ಒಂದು ಇನ್ಸ್ಟ್ರಕ್ಷನ್ ಸ್ಕೀಮಾ ತೋರಿಸ್ಬೋದು, ಮತ್ತೆ ಪರ್ಫಾರ್ಮೆನ್ಸ್ ಸ್ಕೀಮಾ ತೋರಿಸ್ಬೋದು, ಸೆಕ್ಕಿಲಾ ಅಂತ ಒಂದು ಆಲ್ರೆಡಿ ಇದ್ದೇ ಇರುತ್ತೆ. ಸೊ ಅಂತವೆಲ್ಲ ಸಿಂಪಲ್ ಅವೆಲ್ಲ ತೋರಿಸ್ತೇವೆ. ಸಿಸ್ಟಮ್ ಇರುತ್ತೆ, ಟೆಸ್ಟ್ ಅಂತ. ಸೊ ಡಿಫಾಲ್ಟ್ ಆಗಿ ನೀವು ಕ್ರಿಯೇಟ್ ಮಾಡಬಹುದು ಇರುತ್ತೆ. ಸೊ ಅದನ್ನ ನೀವು ನೋಡ್ತಾ ಹೋಗುದು. ನೀವು ಡೇಟಾಬೇಸಸ್ ಪ್ರೀ ಡಿಫೈನ್ ಆಗಿರೋ ಡೇಟಾಬೇಸ್ ಇರ್ತವೆ. ಸೊ ನೀವು ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಡೇಟಾಬೇಸ್, ಈಗ ಫಸ್ಟ್ ಯಾವ ಡೇಟಾಬೇಸ್ ಲೈಬ್ರರಿ ಡೇಟಾಬೇಸ್ ಇದೆ. ಸೊ ನೀವು ಅದನ್ನ ಡೇಟಾಬೇಸ್ ಮಾಡೋದಕ್ಕೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ತರ ಮುಂದೆ ನೋಡಿದ್ರೆ ಅದನ್ನ ಮಾಡೋದು, ಡೇಟಾಬೇಸ್ ಕ್ರಿಯೇಟ್ ಮಾಡೋದು, ಮತ್ತೆ ಯಾವ ತರ ಅದನ್ನ ಡೇಟಾಬೇಸ್ ಯೂಸ್ ಮಾಡೋದು ಅಂತ. ಸೊ ಸದ್ಯಕ್ಕೆ ಇಲ್ಲಿವರೆಗೂ ಸಾಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಯಾವ ತರ ಡೇಟಾಬೇಸ್ ನ ಕ್ರಿಯೇಟ್ ಮಾಡೋದು, ಯಾವ ತರ ಟೇಬಲ್ಸ್ ನ ಕ್ರಿಯೇಟ್ ಮಾಡೋದು, ಯಾವ ತರ ಕಾಲಮ್ ನ ಇನ್ಸರ್ಟ್ ಮಾಡೋದು, ಡೇಟಾನ ಇನ್ಸರ್ಟ್ ಮಾಡೋದು, ಮತ್ತೆ ರೀಡ್ ಮಾಡೋದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಂಟಿಲ್ ದೆನ್ ಬಾಯ್.